ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ಕ್ರೈಮ್ ಡೈರಿಯನ್ನ 1 by 1 ನೋಡ್ಕೊಂಡು ಹೋಗೋದಾದ್ರೆ ಏನೇನ್ ನಡೆದಿತ್ತು ಅಲ್ಲಿಂದ ಇಲ್ಲಿಯವರೆಗೂ ಅಂತ ಜೂನ್ 8ನೇ ತಾರೀಕು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಅವರ ಕೊಲೆಯಾಗುತ್ತೆ. ಇದು ಕೂಡ ಬೆಳಕಿಗೆ ಬರುತ್ತೆ. ಜೂನ್ 9ನೇ ತಾರೀಕು ಸುಮನಹಳ್ಳಿ ರಾಜಕಾಲುವೆಯ ಬಳಿ ಮೃತದೇಹ ಪತ್ತೆಯಾಗುತ್ತೆ ರೇಣುಕಾಸ್ವಾಮಿ ಅವರದು. ನಂತರದಲ್ಲಿ ಜೂನ್ 9ನೇ ತಾರೀಕು ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಇದಕ್ಕೆ ಕುರಿತಂತೆ ಪ್ರಕರಣ ಕೂಡ ದಾಖಲಾಗುತ್ತೆ. ಜೂನ್ 10ನೇ ತಾರೀಕು 4 ಜನ ಬರ್ತಾರೆ, ನಾವೇ ತಪ್ಪಿತಸ್ಥರು, ನಮ್ಮಿಂದನೇ ತಪ್ಪಾಗಿದೆ ಅಂತ ಶರಣಾಗ್ತಾರೆ. ದಾಸನ ಪಾತ್ರ ಕೂಡ ಅವತ್ತೇ ಬಯಲಾಗತ್ತೆ. ಇನ್ನು ಜೂನ್ 11ನೇ ತಾರೀಕು ನಟ ದರ್ಶನ್, ನಟಿ ಪವಿತ್ರ ಗೌಡ ಬಂಧನರಾಗ್ತಾರೆ, ಅರೆಸ್ಟ್ ಮಾಡ್ತಾರೆ. ಇನ್ನು ಜೂನ್ 22ನೇ ತಾರೀಕು ಪರಪ್ಪನ ಅಗ್ರಹಾರದಲ್ಲಿ ವಿಚಾರಣಾಧಿಕಾರ ಕೈದಿಗಳೆಲ್ಲರೂ ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಇನ್ನು ಆಗಸ್ಟ್ 26ನೇ ತಾರೀಕು ಬರೋಬ್ಬರಿ 1 ತಿಂಗಳಿಗಿಂತ ಹೆಚ್ಚಿನ ಸಮಯ ಕಳೆದು ಜೈಲಿನಲ್ಲಿ ನಟ ದರ್ಶನ್ಗೆ VIP ರಾಜಾತಿಥ್ಯ. ಅಂದ್ರೆ ನೀವು ಕೂಡ ಗಮನಿಸಿರಬಹುದು, ಅಂದ್ರೆ ಕಾರಿಡಾರ್ ಅಲ್ಲಿ ಕೈಯಲ್ಲಿ ಕಾಫಿ ಮಗ್ಗನ್ನ ಇಟ್ಕೊಂಡು ರಿವೀಲ್ ಆದಂತಹ ಒಂದು ಫೋಟೋ, ಅದು ರಾಜಾತಿಥ್ಯ ಅನ್ನುವಂತಹ ಪ್ರಕರಣ ಬಟಾಬೇಲಾಗುತ್ತೆ. ನಂತರದಲ್ಲಿ ಆಗಸ್ಟ್ 27ನೇ ತಾರೀಕು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಆರೋಪಿ ದರ್ಶನ್ ಅವರನ್ನ ಶಿಫ್ಟ್ ಮಾಡ್ತಾರೆ. ನೆಕ್ಸ್ಟ್ ಸೆಪ್ಟೆಂಬರ್ 9ನೇ ತಾರೀಕು, ಅದು ಕೂಡ ಬರೋಬ್ಬರಿ 1 ತಿಂಗಳ ಆಸುಪಾಸು, ದರ್ಶನ್ ಹಾಗೂ ಇತರೆ ಆರೋಪಿಗಳ ವಿರುದ್ಧ ಆರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡ್ತಾರೆ ಪೊಲೀಸರು. ನಂತರದಲ್ಲಿ ಅಕ್ಟೋಬರ್ 14ನೇ ತಾರೀಕು ದರ್ಶನ್ ಜಾಮೀನನ್ನ ಸೆಷನ್ ಕೋರ್ಟ್ ತಿರಸ್ಕರಿಸಿರುತ್ತೆ. ನೆಕ್ಸ್ಟ್ ಅಕ್ಟೋಬರ್ 30ನೇ ತಾರೀಕು ಚಿಕಿತ್ಸೆಯ ಸಲುವಾಗಿ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಗತ್ತೆ. ನಂತರದಲ್ಲಿ ಡಿಸೆಂಬರ್ 13ನೇ ತಾರೀಕು ದರ್ಶನ್, ಪವಿತ್ರ ಗೌಡ ಅವ್ರನ್ನ ಸೇರಿ 7 ಆರೋಪಿಗಳಿಗೂ ಬೇಲಾಗತ್ತೆ. ಒಟ್ಟಾರೆಯಾಗಿ ಜೂನ್ನಿಂದ ಡಿಸೆಂಬರ್ ಬರೋಬ್ಬರಿ 6 ತಿಂಗಳ ಒಳಗಾಗಿ ಒಂದು ಸಿನಿಮ್ಯಾಟಿಕ್ ಡ್ರಾಮಾ ಕ್ರಿಯೇಟ್ ಆಗಿದೆ. ಅದು ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂತಾನೆ ಹೇಳ್ಬಹುದು. ದಿನಕ್ಕೊಂದು ತಿರುವುಗಳನ್ನ ತೆಗೆದುಕೊಂಡು ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದ್ದಂತಹ ಈ ಕೇಸ್ಗೆ ಫೈನಲ್ ಆಗಿ ರೆಗ್ಯುಲರ್ ಜಾಮೀನನ್ನ ಪಡ್ಕೊಂಡು ನಟ ದರ್ಶನ್ ಅವರು ಹೊರಬಂದಿದ್ದಾರೆ. ಜೊತೆಗೆ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಪಡ್ಕೊಂಡು ಮನೆಗೆ ತೆರಳುತ್ತಾ ಇದ್ದಾರೆ. ಇನ್ನು ಮೊದಲಿಂದಲೂ ಕೂಡ ನಾವು ಅಬ್ಸರ್ವ್ ಮಾಡ್ಕೊಂಡು ಬರೋದಾದ್ರೆ ನಟ ದರ್ಶನ್ ಅವರು ಯಾವ ಗಳಿಗೆಯಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಬಯಲಾಗುತ್ತೋ, ದೃಢವಾಗುತ್ತೋ, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಒಂಥರ ವನವಾಸದಲ್ಲಿದ್ರು ಅಂತಾನೆ ಹೇಳ್ಬಹುದು. ಜೊತೆಗೆ ಈ ಎಲ್ಲಾ ಪ್ರಕರಣಗಳ ಆಗ್ತಾ ಇದ್ರು ಕೂಡ ಅಭಿಮಾನಿಗಳು ಮಾತ್ರ ನಮ್ಮ ದಾಸ ಯಾವುದೇ ತಪ್ಪು ಮಾಡೇ ಇಲ್ಲ, ಹೊರ ಬಂದೇ ಬರ್ತಾರೆ ಅನ್ನುವಂಥ ಕಾನ್ಫಿಡೆನ್ಸ್ ಕೂಡ ತೋರ್ತಾ ಇದ್ರು. ಒಟ್ಟಾರೆಯಾಗಿ ಡಿ ಬಾಸ್ ಅನ್ನ ನೋಡೋದಕ್ಕೆ ಅಭಿಮಾನಿಗಳೇನು ಕಾತುರದಿಂದ ಕಾಯ್ತಾ ಇದ್ರು. ಆ ದಿನ ಇವತ್ತು ಬಂದಿದೆ. ಫಿಸಿಯೋಥೆರಪಿಯನ್ನ ಪಡ್ಕೊಳ್ಳೋದ್ರ ಮೂಲಕ ನಟ ದರ್ಶನ್ ಅವರು ಕೂಡ ಆಸ್ಪತ್ರೆಯಿಂದ ಮನೆಗೆ ಡಿಸ್ಚಾರ್ಜ್ ಆಗಿ ಹೊರ ಹೋಗ್ತಾ ಇದ್ದಾರೆ. ಅಭಿಮಾನಿಗಳು ಕೂಡ ಸುತ್ತುವರೆದು ಅವ್ರನ್ನ ಮುತ್ತಿಗೆ ಹಾಕೋದ್ರ ಮೂಲಕ, ಅಂದ್ರೆ ಅವ್ರಿಗೂ ಇಷ್ಟು ದಿನ ಕೂಡ ಕ್ರೇಜ್ ಇತ್ತಲ್ಲ, ಅದೆಲ್ಲ ಹೊರ ಹಾಕ್ತಾ ಇದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಮನೆಯತ್ತ ನಟ ದರ್ಶನ್ ಹೊರಟ ಹೊಸಹಳ್ಳಿ ಕೆರೆಯಲ್ಲಿರುವ ವಿಜಯಲಕ್ಷ್ಮಿ ನಿವಾಸ, ಈ ಮನೆ ಕಡೆಗೆ ನಟ ದರ್ಶನ್ ಅವರು ಹೋಗ್ತಾ ಇದ್ದಾರೆ. ಜೈಲಿನಿಂದ ರಿಲೀಸ್ ಆದ ಬಳಿಕ ಇದೇ ಮೊದಲ ಬಾರಿಗೆ ಮನೆಗೆ ಭೇಟಿಯಾಗ್ತಾ ಇದ್ದಾರೆ. ಸದ್ಯ ಆಸ್ಪತ್ರೆಯಿಂದ ನೇರವಾಗಿ ವಿಜಯಲಕ್ಷ್ಮಿ ಮನೆಯತ್ತ ದರ್ಶನ್ ಹೋಗ್ತಾ ಇದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಮನೆಯತ್ತ ಅವರ ಪತಿ ದರ್ಶನ್ ಅವರು ಹೋಗ್ತಾ ಇದ್ದಾರೆ. ಅವ್ರ ಮನೆ ಹೊಸಹಳ್ಳಿ ಕೆರೆ ಹತ್ರ ಇದೆ, ಅಲ್ಲಿಗೆ ಅವರು ಧಾವಿಸ್ತಾ ಇದ್ದಾರೆ. ಜೈಲಿನಿಂದ ರಿಲೀಸ್ ಆದ ಬಳಿಕ ಫಿಸಿಯೋಥೆರಪಿಗೆ ಹೋಗಿದ್ರು. ತದನಂತರದಲ್ಲಿ ಅವರ ಹೆಂಡತಿ ಮನೆಗೆ ಹೋಗಿರ್ಲಿಲ್ಲ. ಸದ್ಯ ಆಸ್ಪತ್ರೆಯಿಂದ ನೇರವಾಗಿ ವಿಜಯಲಕ್ಷ್ಮಿ ಮನೆಯತ್ತ ದರ್ಶನ್ ಅವರು ಹೋಗ್ತಾ ಇದ್ದಾರೆ. ದರ್ಶನ್ ಅವರು ಏನು 45 ದಿನಗಳ ಕಾಲ ಫಿಸಿಯೋಥೆರಪಿಯನ್ನ ಪಡ್ಕೊಂಡು ಇದೀಗ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಗೆ ಹೊರಟಿದ್ದಾರೆ. ನಟ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಮೊದಲಿನಿಂದ ನಟ ದರ್ಶನ್ ಅವರ ಜಾಮೀನಿಗಾಗ್ಲಿ ಅಥವಾ ಅವರ ಒಂದು ಅಭಿವೃದ್ಧಿಗಾಗಲಿ, ಅಂದ್ರೆ ಕ್ಷೇಮಾಭಿವೃದ್ಧಿಗಾಗ್ಲಿ ಮೊದಲಿಂದಲೂ ಟೆಂಪಲ್ ರನ್ ಆಗಿರಬಹುದು ಅಥವಾ ಪೊಲೀಸರ ಒಂದು ಠಾಣೆಗೆ ಪದೇ ಪದೇ ಆಗಮಿಸೋದು ಎಲ್ಲವೂ ಕೂಡ ಮಾಡ್ತಾ ಇದ್ರು. ಇದೀಗ ಅದೆಲ್ಲದಕ್ಕೂ ಕೂಡ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ಫಿಸಿಯೋಥೆರಪಿ ಎಲ್ಲ ಪಡ್ಕೊಂಡು ಇದೀಗ ನಟ ದರ್ಶನ್ ಅವರು ಏನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ನೇರ ಅವರ ಪತ್ನಿಯವರ ಮನೆಗೆ ಧಾವಿಸಿದ್ದಾರೆ. ಅದು ಕೂಡ ಹೊಸಹಳ್ಳಿ ಕೆರೆ ಹತ್ರ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆ ಇದೆ, ಅಲ್ಲಿಗೆ ಈಗ ನಟ ದರ್ಶನ್ ಅವರು ಸಾಕ್ತಾ ಇದ್ದಾರೆ.
ಕಂಪ್ಲೀಟ್ ಆಗಿ ಏನು BGS ಆಸ್ಪತ್ರೆಯಿಂದ ನಟ ದರ್ಶನ್ ಅವರು ಇಲ್ಲಿಯವರೆಗೂ ಫಿಸಿಯೋಥೆರಪಿಯನ್ನ ಪಡ್ಕೊಳ್ತಾ ಇದ್ರು, ಬೆನ್ನು ನೋವು ಇತ್ತು ಅಂತ. ತದನಂತರದಲ್ಲಿ ಡಿಸ್ಚಾರ್ಜ್ ಆದ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲೂ ಕೂಡ ಪೊಲೀಸರ ಬಿಗಿ ಭದ್ರತೆಯನ್ನ ಕೂಡ ಕಾಯ್ದಿರಿಸಿಕೊಳ್ಳಲಾಗಿತ್ತು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅಭಿಮಾನಿಗಳು ಕೂಡ ಕಾತುರದಿಂದ ಈ ಒಂದು ಕ್ಷಣಕ್ಕೆ ಕಾಯ್ತಾ ಇದ್ರು. ಎಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. ನೇರ ಈಗ ಅವರ ಪತ್ನಿಯವರ ಮನೆಗೆ ನಟ ದರ್ಶನ್ ಅವರು ಆಗಮಿಸ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಇನ್ನು ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಶರತ್ ಕೂಡ ಇರುವಂತದ್ದು. ಎಸ್ ಶರತ್, ಏನು ಡಿಸ್ಚಾರ್ಜ್ ಆಗಿ BGS ಆಸ್ಪತ್ರೆಯಿಂದ ನಟ ದರ್ಶನ್ ಅವರು ಕೂಡ ಹೊಸಳ್ಳಿಕೆರೆ ವಿಜಯಲಕ್ಷ್ಮಿ ಅವರು ಅಂದ್ರೆ ಅವ್ರ ಪತ್ನಿಯವರ ನಿವಾಸಕ್ಕೆ ಕೂಡ ತೆರಳ್ತಾ ಇದ್ದಾರೆ. ನೀವು ಕೂಡ ಅಲ್ಲೇ ಇರುವಂತದ್ದು. ಏನೇನು ಡೀಟೇಲ್ಸ್ ಇದೆ, ಏನೇನು ಬೆಳವಣಿಗೆ ಆಗ್ತಾ ಇದೆ? ಅಭಿಮಾನಿಗಳೆಲ್ಲ ಕಾಯ್ತಾ ಇದ್ರು ಈ ಕ್ಷಣಕ್ಕೋಸ್ಕರ. ಅಂದ್ರೆ ಏನು ಜನಗಳು ನೆರೆದಿದ್ರ? ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀವು ಕೊಡೋದಾದ್ರೆ. ಯಶರತ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಡಯನಾ, ಏನು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿದ್ದಂತಹ ನಟ ದರ್ಶನ್ BGS ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಈ ಚಿಕಿತ್ಸೆಯನ್ನ ಪಡೆದುಕೊಳ್ಳುವಂತಹ ವೇಳೆಯಲ್ಲಿ ಅವರಿಗೆ ರೆಗ್ಯುಲರ್ ಬೇಲ್ ಪಡೆದುಕೊಳ್ತಾ ಇದ್ರು. ಪಡೆದುಕೊಳ್ಳುವಂತಹ ವೇಳೆಯಲ್ಲೇ ಹೈಕೋರ್ಟ್ ನಿಂದ ಅವರಿಗೆ ಪೂರ್ಣಾವಧಿ ಜಾಮೀನು, ರೆಗ್ಯುಲರ್ ಜಾಮೀನು ಗ್ರಾಂಟ್ ಆಗಿರುವಂತದ್ದು. ಏನು ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುವ ವೇಳೆಯಲ್ಲೇ ಗಮನಿಸ್ತಾ ಹೋಗೋದಾದ್ರೆ, ಏನು ಆರಂಭದಲ್ಲಿ ಮಧ್ಯಂತರ ಜಾಮೀನು ನಟ ದರ್ಶನ್ಗೆ ಸಿಕ್ತು. ಅಕ್ಟೋಬರ್ 30ನೇ ತಾರೀಕು ಜೈಲಿನಿಂದ, ಬಳ್ಳಾರಿ ಜೈಲಿನಿಂದ ಹೊರಗಡೆ ಬಂದ್ರು. ಹೊರಗಡೆ ಬಂದಂತಹ ಸಮಯದಲ್ಲಿ BGS ಆಸ್ಪತ್ರೆಗೆ ಬಂದು ದಾಖಲಾಗ್ತಾರೆ. ಅಲ್ಲಿ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಚಿಕಿತ್ಸೆಯನ್ನ ಪಡೆದುಕೊಳ್ತಿರುವಂತಹ ವೇಳೆಯಲ್ಲೇ ಕೂಡ ಅವರಿಗೆ ನ್ಯಾಯಾಲಯದ ವಿಚಾರಣೆ ವೇಳೆಯಲ್ಲೂ ಕೂಡ ಆಪರೇಷನ್ ಅನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡು ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿದ್ರಿ. ಆದ್ರೆ ಯಾವುದೇ ರೀತಿಯಾದಂತಹ ಆಪರೇಷನ್ ಆಗಿಲ್ಲ ಎನ್ನುವಂತ ಒಂದು ವಿಚಾರವನ್ನ ನ್ಯಾಯಾಧೀಶರಾಗಿರ್ಬೋದು, ಹಾಗೆ SPP ಅವರಾಗಿರ್ಬೋದು ಎಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡಿದ್ರು. ಆದ್ರೆ ಅವರ ದರ್ಶನ್ ಪರ ವಕೀಲರಾಗಿರುವಂತವರು ದರ್ಶನ್ಗೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿರುವುದರಿಂದ, ಹಾಗೆ BP ಏರಿಳಿತದ ಸಮಸ್ಯೆ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಆಪರೇಷನ್ ಅನ್ನ ಮಾಡ್ಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ ಎನ್ನುವಂತ ಒಂದು ವಿಚಾರವನ್ನ ಮುಂದಿಟ್ಟಿದ್ರು. ಡಿಸೆಂಬರ್ 11ನೇ ತಾರೀಕು ಆಪರೇಷನ್ ಅನ್ನ ಮಾಡ್ತೀವಿ ಅನ್ನುವಂತ ಒಂದು ವಿಚಾರವನ್ನ ಹೇಳಿದ್ರು. ಆದ್ರೆ ಅವತ್ತು ಕೂಡ ಯಾವುದೇ ರೀತಿಯಾದಂತಹ ಆಪರೇಷನ್ ನಟ ದರ್ಶನ್ಗೆ ಆಗಿರ್ಲಿಲ್ಲ. ಅದರಿಂದ ನೇರವಾಗಿ ಕಾಣ್ತಾ ಇದ್ದಿದ್ದು, ಸ್ಪಷ್ಟವಾಗಿ ಎಲ್ಲರಿಗೂ ಗೋಚರಿಸ್ತಾ ಇದ್ದಿದ್ರು, ದರ್ಶನ್ ಆಗಿರ್ಬೋದು, ದರ್ಶನ್ ಪರ ವಕೀಲರಾಗಿರ್ಬೋದು, ಅವರ ಕುಟುಂಬಸ್ಥರಾಗಿರ್ಬೋದು ಎಲ್ಲರೂ ಕೂಡ ರೆಗ್ಯುಲರ್ ಬೇಲ್ ಅದಕ್ಕೆ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ರೆಗ್ಯುಲರ್ ಬೇಲ್ ಅನ್ನ ನಾವು ಪಡೆದುಕೊಂಡ್ರೆ ಯಾವುದೇ ರೀತಿಯಾದಂತಹ ಆಪರೇಷನ್ ಅನ್ನ ಮಾಡಿಸ್ಕೊಳ್ಬಹುದು ಅಥವಾ ಮಾಡಿಸ್ಕೊಳ್ಳೋದನ್ನು ಇರಬಹುದು ಎನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡಿದ್ದಾರೆ ಎನ್ನುವಂತ ಒಂದು ವಿಚಾರ ಗೋಚರಿಸ್ತಾ ಇತ್ತು. ಅದರಂತೆಯೇ ಕೂಡ ಕಳೆದ ಹೈಕೋರ್ಟ್ ವಿಚಾರಣೆ ವೇಳೆಯಲ್ಲಿ ತೀರ್ಪನ್ನ ಪ್ರಕಟ ಮಾಡಿದಂತಹ ವೇಳೆಯಲ್ಲಿ ದರ್ಶನ್ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳಿಗೆ ಹೈಕೋರ್ಟ್ ನಿಂದ ರೆಗ್ಯುಲರ್ ಬೇಲ್ ಗ್ರಾಂಟ್ ಆಯಿತು. ಗ್ರಾಂಟ್ ಆದಂತಹ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ದಾಖಲಾತಿಗಳನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡದಂತ ಕಾರಣಕ್ಕಾಗಿ, ಹಾಗೆ ಇನ್ನಿತರವಾಗಿ ದರ್ಶನ್ಗೆ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳನ್ನ ಪ್ರೊಡ್ಯೂಸ್ ಮಾಡಿದ್ಮೇಲೆ ಇವಾಗ ಸದ್ಯ BGS ಆಸ್ಪತ್ರೆಯಿಂದ ನಟ ದರ್ಶನ್ ಹೊರಗೆ ಬಂದಿರುವಂತದ್ದು. ಅವರಿಗೆ ಆಪರೇಷನ್ ಅವಶ್ಯಕತೆ ಇರಬಹುದು, ಎಲ್ಲವೂ ಕೂಡ ಅವರ ಕುಟುಂಬದ ನಿರ್ಧಾರ ಆಗಿರುವಂತಹ ಕಾರಣ ಸದ್ಯ ದರ್ಶನ್ಗೆ ವೈದ್ಯರು ನೀಡಿರುವಂತಹ ಮಾಹಿತಿಯ ಪ್ರಕಾರ ಯಾವಾಗ ಬೇಕಾದ್ರೂ ಆಪರೇಷನ್ ಅನ್ನ ಮಾಡಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ನಟ ದರ್ಶನ್ಗೆ ಫಿಸಿಯೋಥೆರಪಿ ಚಿಕಿತ್ಸೆಯ ಮೂಲಕವೇ ಸಂಪೂರ್ಣವಾಗಿ ಬೆನ್ನು ನೋವಿನ ಸಮಸ್ಯೆಯನ್ನ ಗುಣಮುಖ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ಒಂದು ವೇಳೆ ಸಾಧ್ಯವಾಗದೇ ಇದ್ದಾಗ ಯಾವಾಗ ಅನಿವಾರ್ಯತೆ ಬರುತ್ತೆ ಅವಾಗ ದರ್ಶನ್ಗೆ ಈ ಆಪರೇಷನ್ ಅನ್ನ ಮಾಡಿಸಬೇಕಾದಂತಹ ಸಾಧ್ಯತೆ ಕಂಡು ಬರುತ್ತೆ. ಅದು ಸದ್ಯ ಇವಾಗ BGS ಆಸ್ಪತ್ರೆಯಿಂದ ಹೊರಟಿರುವಂತಹ ನಟ ದರ್ಶನ್ ನೇರವಾಗಿ ಕೋರ್ಟ್ ನತ್ತ ಹೋಗುವಂತಹ ಸಾಧ್ಯತೆ ಇದೆ. ಕೋರ್ಟ್ ನಲ್ಲಿ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಆಗಿರ್ಬೋದು ಎಲ್ಲವನ್ನು ಕೂಡ ನೀಡಿದ ನಂತರ ಹೊಸಕೆರಳಿಯಲ್ಲಿರುವಂತಹ ವಿಜಯಲಕ್ಷ್ಮಿಯ ನಿವಾಸಕ್ಕೆ ತೆರಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ದರ್ಶನ್ BGS ಆಸ್ಪತ್ರೆಯಿಂದ ಹೊರಟು ಕೋರ್ಟ್ ಕಡೆಗೆ ಪಯಣವನ್ನ ಬೆಳೆಸ್ತಾ ಇದ್ದಾರೆ. ಡಯನಾ, ಯಶರತ್, ಜೊತೆಗೆ ಡಿಸ್ಚಾರ್ಜ್ ಆದ ಬಳಿಕದಲ್ಲಿ ಯಾರಾದ್ರೂ ಕುಟುಂಬಸ್ಥರು ಅಥವಾ ನಟ ದರ್ಶನ್ ಅವರು ಏನಾದ್ರೂ ಮಾಧ್ಯಮದವರಿಗೆ ಸಿಕ್ಕಿದ್ರಾ? ಏನಾದ್ರೂ ಸರ್ಜರಿ ಬಗ್ಗೆ ಏನಾದ್ರೂ ಮಾತನಾಡಿದ್ರಾ ಶರತ್? ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸರ್ಜರಿಯ ಬಗ್ಗೆ ಆಗಿರಬಹುದು, ಇನ್ನಿತರ ವಿಚಾರಗಳನ್ನ ದರ್ಶನ್ ಆಗಿರ್ಬೋದು, ದರ್ಶನ್ ಕುಟುಂಬಸ್ಥರಾಗಿರ್ಬೋದು ನೇರವಾಗಿ ಮಾಧ್ಯಮದ ಮುಂದೆ ಇದುವರೆಗೆ ಯಾವುದೇ ರೀತಿಯಿಂದಲೂ ಕೂಡ ಬಿಟ್ಟುಕೊಟ್ಟಿಲ್ಲ. ಇನ್ನು ಇಂದು ಬೆಳಿಗ್ಗೆ ಇವತ್ತು ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಎನ್ನುವಂತಹ ಒಂದು ಮಾಹಿತಿ ಲಭ್ಯವಾದಂತಹ ಸಮಯದಲ್ಲಿ ಇಂದು ಬೆಳಿಗ್ಗೆ ಅವರ ಅಕ್ಕನ ಮಗ ಆಸ್ಪತ್ರೆಗೆ ಬರ್ತಾರೆ. ಅವರಿಗೆ ಸಂಬಂಧಪಟ್ಟಂತಹ ತಿಂಡಿಯ ವ್ಯವಸ್ಥೆ ಆಗಿರ್ಬೋದು ಎಲ್ಲವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ನಟರಾಗಿರುವಂತಹ ಧನ್ವೀರ್ ಅವರಾಗಿರ್ಬೋದು, ಹಾಗೆ ಅವರ ಕುಟುಂಬಸ್ಥರು ಆಸ್ಪತ್ರೆಗೆ ಬರ್ತಾರೆ. ಹಾಗೆ
ದರ್ಶನ್ಗೆ ಬೇಕಾದಂತಹ ಬಟ್ಟೆಯ ವ್ಯವಸ್ಥೆಯನ್ನು ಒದಗಿಸಲಾಗುತ್ತೆ. ಒಟ್ಟು 3 ಕಾರುಗಳಲ್ಲಿ ಆಸ್ಪತ್ರೆಗೆ ಬಂದಂತವರು ಕೆಲವೇ ಸಮಯದಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನು ಈ ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಬೇಲ್ ಸಿಕ್ಕಿರುವಂತಹ ಕಾರಣದಿಂದಾಗಿ ಯಾವುದೇ ರೀತಿಯಾದಂತಹ ಕಾನೂನಾತ್ಮಕ ಸಮಸ್ಯೆಗಳು ದರ್ಶನ್ಗೆ ಸದ್ಯದ ಮಟ್ಟಿಗೆ ಎದುರಾಗುವುದಿಲ್ಲ. ಅವರಿಗೆ ಬೇಕಾದಂತಹ ಸಮಯದಲ್ಲಿ ಹಾಗೆ ಈ ಫಿಸಿಯೋಥೆರಪಿ ಚಿಕಿತ್ಸೆಯಲ್ಲೇ ಈ ಚಿಕಿತ್ಸೆಯನ್ನ ಮುಂದುವರೆಸಿ ಒಂದು ವೇಳೆ ಅವರಿಗೆ ಇರುವಂತಹ ಕಾಯಿಲೆ ಅಥವಾ ಬೆನ್ನು ನೋವು ಗುಣವಾಗದೇ ಇರುವಂತಹ ಸಮಯದಲ್ಲಿ ಅವರಿಗೆ ಬೇಕಾದಂತೆ ಅನಿವಾರ್ಯತೆ ಅನಿಸಿದ್ರೆ ಆಪರೇಷನ್ ಅನ್ನ ಮಾಡಿಸಿಕೊಳ್ಳುವಂತಹ ಈಗ ಸ್ವತಂತ್ರತೆ ದರ್ಶನ್ಗೆ ಇರುವಂತಹ ಕಾರಣಕ್ಕೋಸ್ಕರ ಈ ಕುಟುಂಬಸ್ಥರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದರ ಮೇಲ್ಗಡೆ ದರ್ಶನ್ ಆಪರೇಷನ್ ವಿಚಾರ ನಿರ್ಧಾರ ಆಗುತ್ತೆ. ಸದ್ಯ ಈ ಜಾಮೀನು ಬಾಂಡ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಹಿ ಹಾಕಬೇಕಾಗಿರುವಂತಹ ಕಾರಣಕ್ಕೋಸ್ಕರ ಈ ಕೋರ್ಟ್ ನತ್ತ ದರ್ಶನ್ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಅಲ್ಲಿ ಸಹಿಯನ್ನ ಹಾಕಿದ ನಂತರ ಅವರ ಈ ರೆಗ್ಯುಲರ್ ಬೇಲ್ ಪ್ರೊಸೀಜರ್ ಏನಿದೆ ಅದು ಸಂಪೂರ್ಣವಾಗುತ್ತೆ. ಅಲ್ಲಿಗೆ ರೆಗ್ಯುಲರ್ ಬೇಲ್ ಸಿಕ್ಕದಂತೆ ಆಗುತ್ತೆ ದರ್ಶನ್ಗೆ. ಈ ರೆಗ್ಯುಲರ್ ಬೇಲ್ ಈಗಾಗಲೇ ಏನು ನ್ಯಾಯಾಲಯದಿಂದ ಆದೇಶ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ಬಾಂಡ್ಗೆ ಸಹಿಯನ್ನು ಹಾಕ್ತಾರೆ. ಅದಾದ ನಂತರ ಈ ವಿಜಯಲಕ್ಷ್ಮಿ ಮನೆ ಏನು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ವಿಜಯಲಕ್ಷ್ಮಿ ಮನೆ ಏನಿದೆ ಅಲ್ಲಿಗೆ ನಟ ದರ್ಶನ್ ಹೋಗ್ತಾರೆ ಎನ್ನುವಂತ ಒಂದು ಮಾಹಿತಿ ಸದ್ಯದ ಮಟ್ಟಿಗೆ ಲಭ್ಯವಾಗ್ತಿರುವಂತದ್ದು. ಅದಾದ ವೇಳೆ ಒಂದು ವೇಳೆ ಕೋರ್ಟ್ ನಿಂದ ಬೇರೆ ಕಡೆ ಎಲ್ಲರೂ ಹೋಗುವಂತಹ ನಿರ್ಧಾರ ಏನಾದ್ರು ಮಾಡಿದ್ದಾರಾ ಅಥವಾ ಈ RR ನಗರದಲ್ಲಿರುವಂತಹ ನಿವಾಸಕ್ಕೆ ಏನಾದ್ರು ತೆರಳುವ ನಿರ್ಧಾರವನ್ನು ಮಾಡಿದ್ದಾರೆ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿದೆ. ಡಯಾನಾ, ಯಶರಥ್, ಜೊತೆಗೆ ಈಗ ನಟ ದರ್ಶನ್ ಅವರ ಕತೆ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ 6 ಜನ ಆರೋಪಿಗಳ ರೆಗ್ಯುಲರ್ ಬೇಲ್ ಅಂದ್ರೆ ಅವರು ಕೂಡ ಹೊರಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇನ್ನೂ ಕೂಡ ಆರ್ಡರ್ ಕಾಪಿ ಕಾರಾಗೃಹಕ್ಕೆ ತಲುಪಿಲ್ಲ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀವು ಕೊಡೋದಾದ್ರೆ. ಡಯಾನಾ, ಖಂಡಿತವಾಗಿಯೂ ಏನು ಕಳೆದ ಹೈಕೋರ್ಟ್ ತೀರ್ಪನ್ನ ಪ್ರಕಟಣೆಯನ್ನ ಮಾಡಿದಂತಹ ವೇಳೆಯಲ್ಲಿ ನಟ ದರ್ಶನ್, ಪವಿತ್ರ ಗೌಡ, ಪ್ರದೋಷ್, ಅನುಕುಮಾರ್ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳಿಗೆ ರೆಗ್ಯುಲರ್ ಬೇಲ್ ಅನ್ನ ಹೈಕೋರ್ಟ್ ಆದೇಶವನ್ನ ಮಾಡಿತು. ಷರತ್ತುಬದ್ಧ ಜಾಮೀನನ್ನ ಆದೇಶವನ್ನ ಮಾಡಿದಂತಹ ಸಮಯದಲ್ಲಿ ಈ ಷರತ್ತುಗಳು ಏನಿದ್ದಾವೆ ಅವುಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲಾತಿಗಳಿರ್ಬೋದು, ಆ ಷರತ್ತಿಗೆ ಸಂಬಂಧಪಟ್ಟಂತಹ ಎಲ್ಲಾ ವಿಚಾರಗಳನ್ನ ಅವರು ಕೆಳ ಹಂತದ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕಾಗುತ್ತೆ. ಸಲ್ಲಿಸಿದ ನಂತರ ಅದರ ಆರ್ಡರ್ ಕಾಪಿ ಏನಿದೆ, ರೆಗ್ಯುಲರ್ ಬೇಲ್ ನ ಆರ್ಡರ್ ಕಾಪಿ ಏನಿದೆ ಅದು ಆಯಾಯ ಆರೋಪಿಗಳು ಇರುವಂತಹ ಜಾಗಕ್ಕೆ ಹೋಗಿ ಅಂದ್ರೆ ಕಾರಾಗೃಹಕ್ಕೆ ಹೋಗಿ ತಲುಪಿಸಲಾಗುತ್ತೆ. ಅಲ್ಲಿ ಜೈಲಾಧಿಕಾರಿಗಳು ಅದನ್ನ ಪಡೆದುಕೊಂಡು ಅವರ ಆರೋಪಿಗಳ ವಕೀಲರಿಗೆ ಮಾಹಿತಿಯನ್ನು ತಲುಪಿಸ್ತಾರೆ. ಸದ್ಯಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರ ಒಟ್ಟು ಈ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಪವಿತ್ರ ಗೌಡ ಆಗಿರ್ಬೋದು, ಪ್ರದೋಷ್ ಆಗಿರ್ಬೋದು, ಅನುಕುಮಾರ್ ಆಗಿರ್ಬೋದು, ಹಾಗೆ ಇನ್ನು ಶಿವಮೊಗ್ಗದಲ್ಲಿರುವಂತಹ 2 ಆರೋಪಿಗಳಾಗಿರ್ಬೋದು ಎಲ್ಲ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲಾತಿಗಳನ್ನ ಷರತ್ತುಗಳನ್ನ ಈ ಕೆಳ ಹಂತದ ನ್ಯಾಯಾಲಯದಲ್ಲಿ ಒದಗಿಸಿದ ನಂತರ ಅದರ ಸಂಬಂಧಪಟ್ಟಂತಹ ಆರ್ಡರ್ ಕಾಪಿ ಜೈಲಿಗೆ ತಲುಪುತ್ತೆ. ಅದಾದ ನಂತರ ಪವಿತ್ರ ಗೌಡ ಆಗಿರಬಹುದು ಇನ್ನಿತರ ಈ 6 ಜನ ಆರೋಪಿಗಳು ದರ್ಶನ್ ಈಗಾಗಲೇ ಹೊರಗಿರುವಂತಹ ಕಾರಣ ಇನ್ನು 6 ಜನ ಆರೋಪಿಗಳು ಜೈಲಿನಿಂದ ಹೊರಬರುವಂತಹ ಸಾಧ್ಯತೆ ಇದೆ. ಡಯಾನಾ, ಧನ್ಯವಾದಗಳು ಶರತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೇಳ್ತಾ ಇದ್ರು ಏನು ನಟ ದರ್ಶನ್ ಅವರು ಏನು ಡಿಸ್ಚಾರ್ಜ್ ಆಗಿದ್ದಾರೆ ಅಥವಾ ಅವ್ರಿಗೂ ಕೂಡ ರೆಗ್ಯುಲರ್ ಜಾಮೀನು ಸಿಕ್ಕಿ ಈಗ ಮನೆಗೆ ಹೋಗ್ತಾ ಇದ್ದಾರೆ. ಆದರೆ 6 ಆರೋಪಿಗಳು 6 ತಿಂಗಳಾದರೂ ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ ಅಥವಾ ತಾತ್ಕಾಲಿಕ ರಿಲೀಫ್ ಕೂಡ ಅವ್ರಿಗೆ ಸಿಕ್ಕಿರಲಿಲ್ಲ. ಯಾವುದೇ ಆರೋಗ್ಯದ ನೆಪವನ್ನು ಒಡ್ಡಿ ಅಥವಾ ಮತ್ಯಾವುದೋ ಕಾರಣವನ್ನು ಕೊಟ್ಟು ಕೂಡ ಆಚೆ ಬಂದಿರಲಿಲ್ಲ. ಇನ್ನೂ ಕೂಡ ಆರ್ಡರ್ ಕಾಪಿ ತಲುಪದೆ ಹೋದ್ರೆ ಅಥವಾ ಇವತ್ತು ಸಂಜೆ 7 ಗಂಟೆ ಒಳಗೆ ಹೋಗದೆ ಇದ್ರೆ ರಿಲೀಸ್ ಭಾಗ್ಯ ಸಾಧ್ಯ ಇಲ್ಲ. ಇನ್ನು ಚಿತ್ರೀಕರಣದಲ್ಲಿ ಪಾಲ್ಗೊಳ್ತಾರ ಇನ್ನು ಮುಂದೆ ದಚ್ಚು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಬೆನ್ನು ನೋವಿನ ಮಧ್ಯೆಯೇ ಶೂಟಿಂಗ್ ನಡೆಯುತ್ತಾ? ಹಾಗಾದ್ರೆ ಈ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಮತ್ತೆ ಡೆವಿಲ್ ಶೂಟಿಂಗ್ ಏನು ನಿಂತಿತ್ತು ಅದು ಮತ್ತೆ ಶುರುವಾಗತ್ತಾ? ಈ ಒಂದು ಚಿತ್ರೀಕರಣಕ್ಕೂ ಕೂಡ ನಟ ದರ್ಶನ್ ಪಾಲ್ಗೊಳ್ತಾರಾ? ಯಾಕಂದ್ರೆ ಡೆವಿಲ್ ಚಿತ್ರೀಕರಣದ ಹೊತ್ತಲ್ಲೇ ನಟ ದರ್ಶನ್ ಅವರು ಈ ಹಿಂದೆ 6 ತಿಂಗಳ ಹಿಂದೆ ಅರೆಸ್ಟ್ ಆದ್ರು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ಡೆವಿಲ್ ಸಿನಿಮಾ ಪ್ರಾಜೆಕ್ಟ್ ಸ್ಟಾಪ್ ಆಗ್ಬಿಡುತ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇತ್ತು. ಈಗ ಚಿತ್ರೀಕರಣದಲ್ಲಿ ಹಾಗಾದ್ರೆ ಪಾಲ್ಗೊಳ್ತಾರಾ? ಈ ಹಿಂದೆ ಸರ್ಜರಿ ಮಾಡಿಸ್ಕೊಳ್ಬೇಕು ಅಂತ ಹೇಳ್ದಾಗ್ಲೂ ಕೂಡ ಎಲ್ಲಾದ್ರೂ ವೆಯ್ಟ್ ಗೇನ್ ಆದ್ರೆ ಮತ್ತೊಮ್ಮೆ ನಟ ದರ್ಶನ್ ಅಂದ್ರೆ ಆಕ್ಷನ್ ಸಿನಿಮಾಗಳು ನಮ್ಗೆ ನೆನಪಿಗೆ ಬರುವಂತದ್ದು. ಆ ಯಾವುದೇ ಒಂದು ಆಕ್ಷನ್ ಕಟ್ ಸಿನಿಮಾಗಳಲ್ಲಿ ಭಾಗವಹಿಸೋದಕ್ಕೆ ಆಗೋದಿಲ್ಲ ಅನ್ನುವಂತ ನೆಪವನ್ನ ಒಡ್ಡಿ ಸರ್ಜರಿಯನ್ನ ಮಾಡಿಸ್ಕೊಳ್ಳೋದಕ್ಕಾಗೋದಿಲ್ಲ, ಫಿಸಿಯೋಥೆರಪಿಯನ್ನ ಮಾಡ್ಕೊಳ್ತೀನಿ ಅಂತ ಕಾರಣವನ್ನ ಕೊಟ್ಟು ನಟ ದರ್ಶನ್ ಅವರು ಸರ್ಜರಿಯನ್ನ ಸೈಡಿಗೆ ತಳ್ಳಿದ್ರು. ಅದಾದ ಮೇಲೆ ಈಗ ನಿಜಕ್ಕೂ ಕೂಡ ಡೆವಿಲ್ ಎನ್ನುವಂತ ಸಿನಿಮಾ ಏನು ಚಿತ್ರೀಕರಣ ನಡೆಯುತ್ತಾ ಮತ್ತೆ ಶೂಟಿಂಗ್ಗೆ ಪಾಲ್ಗೊಳ್ತಾರ ನಟ ದರ್ಶನ್ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇಷ್ಟು ದಿನವೂ ಕೂಡ ಏನು ನಟ ದರ್ಶನ್ ಅವರು ಹೊರ ಬರ್ತಾರಾ ಅನ್ನುವಂತ ಪ್ರಶ್ನೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದ್ರೆ, ತದನಂತರದಲ್ಲಿ ಹೊರ ಬಂದ ಮೇಲೆ ಕಾಡ್ತಾ ಇರುವ ಪ್ರಶ್ನೆ ಡೆವಿಲ್ ಸಿನಿಮಾದ ಚಿತ್ರೀಕರಣ ಮುಂದುವರಿಯುತ್ತಾ? ನಟ ದರ್ಶನ್ ಅವರೇ ಈ ಸಿನಿಮಾಗೆ ಪಾಲ್ಗೊಳ್ತಾರ? ಯಾಕಂದ್ರೆ ಸಿನಿಮಾ ಅರ್ಧಕ್ಕೆ ನಿಂತಿದ್ದಂತಹ ಸಿನಿಮಾ ಡೆವಿಲ್ ಇಸ್ ಬ್ಯಾಕ್.
ಈ ಸಿನಿಮಾ ಮತ್ತೆ ಮುಂದುವರಿಯುತ್ತಾ? ಯಾಕಂದ್ರೆ ಸರ್ಜರಿಯನ್ನ ಮಾಡಿಸ್ಕೊಂಡ್ರೆ ವೆಯ್ಟ್ ಗೇನ್ ಆಗಬಹುದು ಅಥವಾ ಆಕ್ಷನ್ ಸೀಕ್ವೆನ್ಸ್ಗಳಿಗೆ ಮಾಡೋದಕ್ಕೆ ಆಗದೇ ಇರಬಹುದು. ಈ ಕಾರಣವನ್ನ ಒಡ್ಡಿ ನಟ ದರ್ಶನ್ ಅವರು ಫಿಸಿಯೋಥೆರಪಿಯನ್ನ ಅಂದ್ರೆ ಅಟೆಂಡ್ ಮಾಡಿದ್ರು ಅಥವಾ ಮಾಡಿಸ್ಕೊಂಡ್ರು. ಅದಾದ್ಮೇಲೆ ನಿಜಕ್ಕೂ ಕೂಡ ಈಗ ಮುಂದಿರುವ ಪ್ರಶ್ನೆ ಅಂದ್ರೆ ಡೆವಿಲ್ ಸಿನಿಮಾವನ್ನ ಮಾಡ್ತಾರಾ? ಆಸ್ಪತ್ರೆಯಿಂದ ಹಾಗಾದ್ರೆ ಡಿಸ್ಚಾರ್ಜ್ ಆಗಿಲ್ವಾ ನಟ ದರ್ಶನ್? ಬೇಲ್ ಪ್ರಕ್ರಿಯೆಯನ್ನ ಮುಗಿಸೋದಕ್ಕೆ ಬಂದ್ರ ಡಿ ಬಾಸ್ ಅನ್ನುವಂತ ಪ್ರಶ್ನೆ. ಕೋರ್ಟ್ಗೆ ಹಾಜರಾಗಿ ಮತ್ತೆ ಆಸ್ಪತ್ರೆಗೆ ಸೇರ್ತಾರಾ ನಟ ದರ್ಶನ್ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಅಂದ್ರೆ ನೋಡಿ, ಕ್ಷಣ ಕ್ಷಣಕ್ಕೂ ಹೇಗೆ ಬದಲಾಗ್ತಾ ಇದೆ ದರ್ಶನ್ ಅವರ ಒಂದು ವರದಿ ಅಂತ. ಅಂದ್ರೆ ಬೇಲ್ ಪ್ರಕ್ರಿಯೆ ಏನು ರೆಗ್ಯುಲರ್ ಬೇಲ್ ಸಿಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಈ ಪ್ರಕ್ರಿಯೆ ಕೆಲವೊಂದು ಪ್ರಾಸೆಸ್ ಇರುತ್ತೆ, ಕೋರ್ಟ್ಗೆ ಹಾಜರಾಗಬೇಕು. ಈ ಕಾರಣಕ್ಕೆ ಆಸ್ಪತ್ರೆಯಿಂದ ನಟ ದರ್ಶನ್ ಅವರು ಹೊರ ಬಂದ್ರ? ಹಾಗಾದ್ರೆ ಮನೆಗೆ ಹೋಗೋದಿಲ್ವಾ? ಡಿಸ್ಚಾರ್ಜ್ ಆಗಿ ಎಲ್ಲರೂ ಕೂಡ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಗೆ ಹೋಗ್ತಾರೆ ಅಂತ ಏನು ಲೆಕ್ಕಾಚಾರ ಮಾಡ್ತಾ ಇದ್ರು, ಎಲ್ಲ ಉಲ್ಟಾ ಆಯ್ತಾ? ಬೇಲನ್ನ ಏನು ರೆಗ್ಯುಲರ್ ಬೇಲನ್ನ ಪಡ್ಕೊಂಡ ನಂತರದಲ್ಲಿ ಕೋರ್ಟ್ಗೆ ಹೋಗಿರ್ಲಿಲ್ಲ ನಟ ದರ್ಶನ್ ಅವರು, ಅದಕ್ಕೋಸ್ಕರ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರಾ? ಹಾಗಾದ್ರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರೋದು ನಿವಾಸಕ್ಕೆ ಅಥವಾ ಮನೆಗೆ ಹೋಗೋದಕ್ಕಲ್ಲ, ಕೋರ್ಟ್ಗೆ ಹೋಗೋದಕ್ಕ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇಷ್ಟೊತ್ತು ಕೂಡ ಏನು ನಟ ಧನ್ವೀರ್ ಅವರು ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಏನು ಬಂದು ಅವ್ರನ್ನ ಕರ್ಕೊಂಡು ಹೋಗಿದ್ದು, ಹಾಗಾದ್ರೆ ನಿವಾಸಕ್ಕಲ್ವಾ ಕೋರ್ಟ್ಗ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇಷ್ಟೊತ್ತು ಕೂಡ ಪೊಲೀಸರ ಬಿಗಿ ಬಂದೋಬಸ್ತಿನಿಂದ ಬಿಜಿಎಸ್ ಆಸ್ಪತ್ರೆಯಿಂದ ಏನು ನಟ ದರ್ಶನ್ ಅವರನ್ನ 45 ದಿನಗಳ ಕಾಲ ಫಿಸಿಯೋಥೆರಪಿಯನ್ನ ಅಂದ್ರೆ ಚಿಕಿತ್ಸೆಯನ್ನ ಪಡ್ಕೊಂಡು ಹೊರ ಬರ್ತಾ ಇದ್ದಂತೆ ಎಲ್ರಿಗೂ ಕಾಡ್ತಾ ಇದ್ದಂತ ಪ್ರಶ್ನೆ, ನಟ ದರ್ಶನ್ ಅವರು ಹೊರ ಹೋಗ್ತಾರೆ, ಮನೆ ಸೇರ್ತಾರೆ ಅನ್ನೋಂಥದ್ದು. ಸೆಷನ್ ಕೋರ್ಟ್ಗೆ ನಟ ದರ್ಶನ್ ಆಗಮನ. ಬೇಲ್ ಬಾಂಡ್ಗೆ ಸಹಿ ಹಾಕಲಿರುವ ನಟ ದರ್ಶನ್ ಬೇಲ್ ಪ್ರಕ್ರಿಯೆ ಮುಗಿಸಿ ಮತ್ತೆ ಆಸ್ಪತ್ರೆಗೆ ವಾಪಸ್ ಆಗ್ತಾರೆ. ಸೆಷನ್ ಕೋರ್ಟ್ಗೆ ನಟ ದರ್ಶನ್ ಆಗಮಿಸಿದ್ದಾರೆ. ಹಾಗಾದ್ರೆ ರೆಗ್ಯುಲರ್ ಬೇಲ್ ಏನ್ ಸಿಕ್ತು, ಈ ಬೇಲ್ ಬಾಂಡ್ಗೆ ಕೆಲವೊಂದು ಪ್ರಾಸೆಸ್ ಇರುತ್ತೆ, ಅಲ್ಲಿಗೆ ಸೈನ್ ಹಾಕಬೇಕಿತ್ತು ಅನ್ಸುತ್ತೆ ದರ್ಶನ್. ಹಾಗಾಗಿ ಆಸ್ಪತ್ರೆಯಿಂದ ನೇರವಾಗಿ ಡಿಸ್ಚಾರ್ಜ್ ಆಗಿ ಕೋರ್ಟ್ಗೆ ಹೋಗಿದ್ದಾರೆ. ಹಾಗಾದ್ರೆ ಮನೆಗೆ ಹೋಗಲಿಲ್ಲ. ನಟ ದರ್ಶನ್ ಅವರು ಸೆಷನ್ ಕೋರ್ಟ್ಗೆ ಆಗಮಿಸಿದ್ದಾರೆ. ಏನು ಕೆಲವೇ ಕ್ಷಣಗಳಲ್ಲಿ ಮನೆಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದ್ರು, ಅದೆಲ್ಲದಕ್ಕೂ ಕೂಡ ತೆರೆ ನೀಡಲಾಗಿದ್ದು ಇದೀಗ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು. ನಟ ದರ್ಶನ್ ಅವರ ಕಾರು ಒಂದ್ ಕಡೆ ಆದ್ರೆ ನಟ ದರ್ಶನ್ ಅವರು ವಾಪಸ್ ಹೋಗ್ತಾ ಇರುವಂತದ್ದು. ಈ ವಿಚಾರಕ್ಕೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಯಶರತ್, ಏನು ರೆಗ್ಯುಲರ್ ಜಾಮೀನು ಸಿಕ್ಕಿತ್ತು, ಇದಾದ ಮೇಲೆ ಕೋರ್ಟ್ಗೆ ಕೂಡ ಹೋಗಿರ್ಲಿಲ್ಲ, ಇದೀಗ ಮನೆಗೆ ಹೋಗ್ತಾರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಅಂತ ಎಲ್ಲ ಲೆಕ್ಕಾಚಾರ ಇತ್ತು, ಎಲ್ಲ ಕೂಡ ಉಲ್ಟಾ ಪಲ್ಟಾ ಆಗೋಯ್ತು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀವು ಕೊಡೋದಾದ್ರೆ. ಡಯನಾ, ಖಂಡಿತವಾಗಿ ಏನು ಇವತ್ತು ಬೆಳಿಗ್ಗೆ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಎನ್ನುವಂತ ಒಂದು ಮಾಹಿತಿ ಹೊರಗಡೆ ಬಂತು. ಸದ್ಯ ಈಗ ಡಿಸ್ಚಾರ್ಜ್ ಆಗ್ತಾರಾ ಇಲ್ವಾ ಅನ್ನುವಂತ ಒಂದು ವಿಚಾರ ಕೂಡ ಇರುವಂತದ್ದು. ಕಾರಣ ಏನಂತ ಹೇಳಿದ್ರೆ, ಏನು ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತಹ ಈ ಬಾಂಡ್ ಏನಿದೆ, ಜಾಮೀನು ಬಾಂಡ್ ಏನಿದೆ, ಅದಕ್ಕೆ ಸಂಬಂಧಪಟ್ಟ ಒಂದು ಸಹಿಯನ್ನ ಹಾಕೋದಕ್ಕೋಸ್ಕರ ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಎನ್ನುವಂತ ಒಂದು ವಿಚಾರ ಲಭ್ಯವಾಗ್ತಾ ಇರುವಂತದ್ದು. ಕೋರ್ಟ್ಗೆ ತೆರಳಿದ ನಂತರ ಅಲ್ಲಿ ಜಾಮೀನು ಬಾಂಡ್ಗೆ ಸಹಿಯನ್ನ ಹಾಕಲಾಗುತ್ತೆ. ಸಹಿ ಹಾಕಿದ ನಂತರ ಒಂದು ವೇಳೆ ಮನೆಗೆ ತೆರಳ್ತಾರಾ ಅಥವಾ ಮತ್ತೊಮ್ಮೆ ಬಿಜಿಎಸ್ ಆಸ್ಪತ್ರೆಗೆ ಹೋಗಿ ದಾಖಲಾಗ್ತಾರೆ ಎನ್ನುವಂತ ಒಂದು ವಿಚಾರ ಕೂಡ ಸ್ಪಷ್ಟವಾಗಿ ಈ ಸದ್ಯದ ಮಟ್ಟಿಗೆ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಇನ್ನು ಒಂದು ವೇಳೆ ಸದ್ಯಕ್ಕೆ ಇರುವಂತಹ ಬಹುತೇಕ ಮಾಹಿತಿಯ ಪ್ರಕಾರ ಡಿಸ್ಚಾರ್ಜ್ ಆಗಿಯೇ ಕೂಡ ಈ ಜಾಮೀನು ಬಾಂಡ್ಗೆ ಸಹಿಯನ್ನ ಹಾಕಿದ ನಂತರ ಈ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ವಿಜಯಲಕ್ಷ್ಮಿ ಅವರ ಮನೆಗೆ ಹೋಗ್ತಾರೆ ಎನ್ನುವಂತ ಒಂದು ವಿಚಾರ ಬೆಳಕಿಗೆ ಬರ್ತಾ ಇರುವಂತದ್ದು. ಆದ್ರೆ ಈಗ ಸದ್ಯಕ್ಕೆ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿರುವಂತಹ ಒಂದು ನ್ಯಾಯಾಲಯಕ್ಕೆ ಹಾಜರಾಗಿ ಅಲ್ಲಿ ಜಾಮೀನು ಬಾಂಡ್ಗೆ ಒಂದು ಸಹಿಯನ್ನ ಹಾಕುವಂತ ಕೆಲಸವನ್ನ ನಟ ದರ್ಶನ್ ಮಾಡ್ತಾರೆ. ಅದಾದ ನಂತರ ಅವರ ಕುಟುಂಬದವರು ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಕಾದ್ ನೋಡ್ಬೇಕಾಗಿದೆ. ಅಡೆಯನ ಯಶರಥ್, ಜೊತೆಗೆ ಏನು ವೈದ್ಯರು ಕೂಡ ಹೇಳಿದ್ರು, ಏನು ವೈದ್ಯರ ಸಲಹೆ ಕೂಡ ಕೊಡಲಾಗಿತ್ತು, ಮತ್ತೆ ಏನಾದ್ರೂ ಜೋರಾದ್ರೆ ನೋವು ಮತ್ತೆ ಬರಬೇಕು ಅಂತ. ಹಾಗಾದ್ರೆ ಈಗ ಮನೆಗೆ ಹೋಗ್ತಾರೆ ಅಂತ ಒಂದು ಪ್ರಶ್ನೆ ಮೂಡಿತ್ತು. ಹಾಗಾದ್ರೆ ಈಗ ಕೋರ್ಟ್ಗೆ ಹೋಗಿ ಮತ್ತೆ ಬಂದು ಏನಾದ್ರೂ ಸರ್ಜರಿಯನ್ನ ಪೂರೈಸಿಕೊಳ್ಳುವಂತಹ ಸಾಧ್ಯತೆ ಇದೆಯಾ ಅಂತ? ಖಂಡಿತ ಡಯನಾ, ಏನು ದರ್ಶನ್ ರಿಲೀಸ್ ಜಾಮೀನನ್ನ ಪಡೆದುಕೊಂಡಂತಹ ನಂತರ ಈಗ ಸದ್ಯ ಬಿಜಿಎಸ್ ಆಸ್ಪತ್ರೆಯಿಂದ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದು ಕೋರ್ಟ್ ನತ್ತ ಹೋಗುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅಲ್ಲಿ ಈ ಜಾಮೀನು ಬಾಂಡ್ಗೆ ಒಂದು ಸಹಿಯನ್ನ ಹಾಕ್ತಾರೆ. ಏನೋ ಆರಂಭದಲ್ಲಿ ಈ ದರ್ಶನ್
ಸರ್ಜರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ವಿಚಾರಗಳು ಬೆಳಕಿಗೆ ಬಂದಂತಹ ವೇಳೆಯಲ್ಲಿ ಏನು 48 ದಿನಗಳ ಕಾಲ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಬಿಜಿಎಸ್ ಆಸ್ಪತ್ರೆಯಲ್ಲೇ ಪಡೆದುಕೊಂಡ್ರು. ಒಂದು ವೇಳೆ ಸರ್ಜರಿ ಅವಶ್ಯಕತೆ ಇದ್ದೇ ಇದೆ ಅಂತ ಹೇಳಿದಲ್ಲಿ ಬಿಜಿಎಸ್ ಆಸ್ಪತ್ರೆಯಲ್ಲೇ ಅವರು ಕೂಡ ಸರ್ಜರಿಯನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಈಗಾಗಲೇ ಇರುವಂತಹ ಮಾಹಿತಿಯ ಪ್ರಕಾರ ರೆಗ್ಯುಲರ್ ಬೇಲ್ ಸಿಕ್ಕಿರುವಂತಹ ಕಾರಣಕ್ಕೋಸ್ಕರ ಅವರು ಸಂಪೂರ್ಣವಾಗಿ ಫಿಸಿಯೋಥೆರಪಿ ಚಿಕಿತ್ಸೆಯ ಮೂಲಕವೇ ಇನ್ನಿತರ ಚಿಕಿತ್ಸೆಗಳ ಮೂಲಕ ಈ ಅವರಿಗಿರುವಂತಹ ಬೆನ್ನು ನೋವಿನ ಸಮಸ್ಯೆಯನ್ನ ಗುಣಪಡಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಬಹುದು. ಅಥವಾ ಒಂದ್ ವೇಳೆ ಅದು ದರ್ಶನ್ ಚಿಕಿತ್ಸೆಯನ್ನ ನೀಡುತ್ತಿರುವಂತಹ ವೈದ್ಯರಾಗಿರಬಹುದು, ಎಲ್ಲರೂ ಕೂಡ ಅವರಿಗೆ ಆಪರೇಷನ್ ಅಥವಾ ಶಸ್ತ್ರಚಿಕಿತ್ಸೆ ಅನ್ನೋದು ಅನಿವಾರ್ಯತೆ ಇದೆ, ಅವರಿಗೆ ಆಪರೇಷನ್ ಆದ್ರೆ ಕೂಡ ಮಾತ್ರ ಅವರು ಗುಣಮುಖರಾದಕ್ಕೆ ಸಾಧ್ಯ ಅನ್ನುವಂತ ಏನಾದ್ರು ಮಾಹಿತಿಯನ್ನ ನೀಡಿದ್ರೆ ಅದಾದ ಲೈನಲ್ಲಿರಿ ಶರತ್. ಇದೀಗ ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ. ಬಾಂಡ್ಗೆ ಸಹಿ ಹಾಕಿ ಮತ್ತೆ ಆಸ್ಪತ್ರೆಗೆ ದಾಸ. ಸೆಷನ್ ಕೋರ್ಟ್ ನಲ್ಲಿ ಬೇಲ್ ಪ್ರಕ್ರಿಯೆ ಕೂಡ ಅಂತ್ಯವಾಗಿದೆ. ಏನೇನ್ ಪ್ರಾಸೆಸ್ ಇದೆ ಮುಕ್ತಾಯ ಮಾಡಿಕೊಂಡು ಜಾಮೀನು ಬಾಂಡ್ಗೆ ಸಹಿಯನ್ನ ಹಾಕಿದ್ದಾರೆ ನಟ ದರ್ಶನ್. ಸಹಿ ಹಾಕಿ ಈಗ ಮತ್ತೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು ಮತ್ತೆ ಹೊರಟಿದ್ದಾರೆ. ಸೆಷನ್ ಕೋರ್ಟ್ ನಲ್ಲಿ ಬೇಲ್ ಪ್ರಕ್ರಿಯೆ ಅಂತ್ಯ ಆಗಿದೆ. ಏನೇನು ಪ್ರಾಸೆಸ್ ಇತ್ತು, ಪ್ರೊಸೀಜರ್ ಇತ್ತು, ಎಲ್ಲದಕ್ಕೂ ಕೂಡ ನಟ ದರ್ಶನ್ ಸಹಿ ಹಾಕಿದ್ದಾರೆ. ಸಹಿ ಹಾಕಿ ಮತ್ತೆ ಆಸ್ಪತ್ರೆಗೆ ಆಗಮಿಸ್ತಾ ಇದ್ದಾರೆ ನಟ ದರ್ಶನ್ ಅವರು. ಎಸ್ ಶರತ್, ಜೊತೆಗೆ ಏನು ನಮಗೆ ಮತ್ತೊಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗತ್ತೆ. ಏನು ಅಂದ್ರೆ 6 ಜನಗಳಿಗೂ ಕೂಡ ಬೇಲ್ ಸ್ಯಾಂಕ್ಷನ್ ಆಗಿಲ್ಲ ಅಂದ್ರೆ ಇದ್ರೂ ಕೂಡ ಅವ್ರಿಗೆ ಆರ್ಡರ್ ಕಾಪಿ ಇನ್ನೂ ಕೂಡ ಸಿಕ್ಕಿಲ್ಲ ಅಥವಾ ಕಾರಾಗೃಹಕ್ಕೆ ಸೇರಿಲ್ಲ. ಅದೇ ರೀತಿ ಏನಾದ್ರೂ ನಟ ದರ್ಶನ್ ಅವರ ವಿಚಾರದಲ್ಲೂ ಆಗಿದ್ಯಾ? ಅದಕ್ಕೋಸ್ಕರ ಏನಾದ್ರೂ ಕರೆದಿರಬಹುದು. ಈಗ ಸೈನ್ ಹಾಕಿ ಮನೆಗೆ ಹೊರಟಿದ್ದಾರೆ ಅಂತ ಗೊತ್ತಾಗಿದೆ ಕೂಡ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀವು ಕೊಡೋದಾದ್ರೆ. ಖಂಡಿತವಾಗಿ ಏನು ಒಟ್ಟು 7 ಜನ ಆರೋಪಿಗಳಿಗೆ ರೆಗ್ಯುಲರ್ ಬೇಲ್ ಹೈಕೋರ್ಟ್ ನಿಂದ ಆದೇಶ ಸಿಕ್ಕಿತ್ತು. ಆದೇಶ ಸಿಕ್ಕಿದ ನಂತರ ಇನ್ನಿತರ 6 ಜನ ಆರೋಪಿಗಳು ಈ ದರ್ಶನನ್ನ ಹೊರತುಪಡಿಸಿ 6 ಜನ ಆರೋಪಿಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಪರಿಶೀಲನೆ ಕಾರ್ಯ, ದಾಖಲಾತಿಯ ಪರಿಶೀಲನೆಯ ಕಾರ್ಯ ಮುಗಿದ ನಂತರ ಅವರು ಜೈಲಿನಿಂದ ಹೊರಬರ್ತಾರೆ ಎನ್ನುವಂತ ಒಂದು ವಿಚಾರ ಇರುವಂತದ್ದು. ಏನು ಕೆಳ ಹಂತದ ನ್ಯಾಯಾಲಯದಲ್ಲಿ ಸಂಪೂರ್ಣವಾದಂತಹ ಈ ಷರತ್ತುಗಳಿಗೆ ಸಂಬಂಧಪಟ್ಟ ಎಲ್ಲಾ ದಾಖಲಾತಿಗಳನ್ನ ಒದಗಿಸಿದ ನಂತರ ಅದರ ಆರ್ಡರ್ ಕಾಪಿ ಜೈಲಿಗೆ ತೆರಳುತ್ತೆ. ಜೈಲಿಗೆ ತೆರಳಿದ ನಂತರ ಅವರು ಜೈಲಿನಿಂದ ಹೊರಗಡೆ ಬರ್ತಾರೆ. ಆದ್ರೆ ದರ್ಶನ್ ಈಗಾಗಲೇ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಇದ್ದಂತಹ ಕಾರಣಕ್ಕೋಸ್ಕರ ಅವರ ಈ ಜಾಮೀನು ಬಾಂಡ್ ಏನಿದೆ ಅದಕ್ಕೆ ಸಹಿಯನ್ನ ಹಾಕ್ತಾರೆ. ಈ ಆಸ್ಪತ್ರೆಗೆ ಸಂಬಂಧಪಟ್ಟಂತಹ ವಿಚಾರ ಆಗಿರ್ಬೋದು ಯಾವುದು ಕೂಡ ಅವರ ಸುಪರ್ದಿಗೆ ಬರೋದಿಲ್ಲ. ಅವರು ಅದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ. ಏನಾದ್ರೂ ಈ ಅವರಿಗೆ ಚಿಕಿತ್ಸೆಯ ಅಗತ್ಯ ಇರುವಂತಹ ಕಾರಣಕ್ಕೋಸ್ಕರ ಆಸ್ಪತ್ರೆಗೆ ತೆರಳುತ್ತಾ ಇರಬಹುದು ಎನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಸದ್ಯ ಈ ರೆಗ್ಯುಲರ್ ಬೇಲ್ ಏನು ಅವರಿಗೆ ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ರೀತಿಯ ಈ ಪ್ರೋಸೆಸ್ ಗಳೇನಿದೆ ಅದನ್ನ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಅವರು ಸೆಷನ್ಸ್ ಕೋರ್ಟ್ಗೆ ತೆರಳಿ ಅಲ್ಲಿ ಈ ಜಾಮೀನು ಬಾಂಡ್ಗೆ ಸಹಿ ಹಾಕುವಂತಹ ಕೆಲಸವನ್ನ ಮಾಡಿದ್ರು. ಇನ್ನು ಈ ಫಿಸಿಯೋಥೆರಪಿ ಚಿಕಿತ್ಸೆ ಬಹುತೇಕವಾಗಿ ಇನ್ನೂ ಕೂಡ ಅವರಿಗೆ ಬೇಕಾದಂತಹ ಕಾರಣ ಇರುವಂತಹ ಕಾರಣಕ್ಕೋಸ್ಕರ ಅವರು ಬಿಜಿಎಸ್ ಆಸ್ಪತ್ರೆಗೆ ತೆರಳಿ ಅಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾರೆ. ಅದಾದ ನಂತರ ಗುರುವಾರ ಏನಾದ್ರೂ ಅವರು ಡಿಸ್ಚಾರ್ಜ್ ಆಗ್ತಾರಾ ಎನ್ನುವಂತ ಒಂದು ಪ್ರಶ್ನೆ ಇರುವಂತದ್ದು, ಅಥವಾ ಇವತ್ತೇನಾದ್ರೂ ಡಿಸ್ಚಾರ್ಜ್ ಆಗ್ತಾರಾ ಎನ್ನುವಂತ ಒಂದು ಪ್ರಶ್ನೆ ಬಹುತೇಕವಾಗಿ ಕಾಡ್ತಾ ಇತ್ತು. ಆದ್ರೆ ಸಹಿಯನ್ನ ಹಾಕದಂತಹ ದರ್ಶನ್ ನೇರವಾಗಿ ಈಗ ಬಿಜಿಎಸ್ ಆಸ್ಪತ್ರೆ ಕಡೆಗೆ ಪ್ರಯಾಣವನ್ನ ಬೆಳೆಸಿರುವಂತಹ ಕಾಣ್ತಾ ಇದೆ. ಹಾಗಾಗಿ ಅವರು ಬಿಜಿಎಸ್ ಆಸ್ಪತ್ರೆಗೆ ತೆರಳಿ ಇನ್ನೂ 1-2 ದಿನಗಳ ಕಾಲಾವಕಾಶವನ್ನ ಪಡೆದುಕೊಂಡು ತದನಂತರ ಡಿಸ್ಚಾರ್ಜ್ ಏನಾದ್ರೂ ಆಗ್ತಾರಾ ಎನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಅದರಂತೆ ಅವರ ಕುಟುಂಬಸ್ಥರ ನಿಲುವು ಯಾವ ರೀತಿಯಾಗಿರುತ್ತೆ, ಅವರು ಆಪರೇಷನ್ ಅನ್ನ ಮಾಡಿಸ್ಕೊಳ್ತಾರಾ ಅಥವಾ ಇಲ್ವಾ, ಈ ರೀತಿಯ ಚಿಕಿತ್ಸೆಯ ಮೂಲಕವೇ ಸಂಪೂರ್ಣವಾಗುವಂತಹ ಗುಣವಾಗುವಂತಹ ಈ ಹೊಣೆಯನ್ನ ಹೊತ್ತುಕೊಳ್ತಾರಾ ಅಥವಾ ಆ ನಿರ್ಧಾರವನ್ನ ಮಾಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಡಯಾನಾ, ಧನ್ಯವಾದಗಳು ಶರತ್ ನಿಮ್ಮೆಲ್ಲ ಮಾಹಿತಿಗಾಗಿ.